ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನು ಶೆಟ್ಟಿ. ನಾನು ಅಗ್ರಿ ಆಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಕ್ರಿಯಾಜನ್ ಇಪಿಎನ್ ಅನ್ನೇ ಯಾಕೆ ಬಳಸಬೇಕು ಹಾಗೂ ಅದರ ಪ್ರಯೋಜನಗಳನ್ನು ನೀವು ತಿಳಿದುಕೊಂಡಿದ್ದೀರಾ. ಕೈಯಲ್ಲಿ ಕ್ರಿಯಾಜನ್ ಇಪಿಎನ್ ಇದೆ, ಆದರೆ ಅದನ್ನು ಹೇಗೆ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕು, ಅದರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ. ಕೀಟದ ಸಮಸ್ಯೆ ಎಷ್ಟು ಕೆಟ್ಟದಾಗಿದೆ ಎಂಬುದ ಆಧಾರದ ಮೇಲೆ ಇದನ್ನು 2 ರಿಂದ 3 ಕೆಜಿಯಷ್ಟು ಬಳಸಬಹುದು. ಕ್ರಿಯಾಜನ್ ಇಪಿಎನ್ ಅನ್ನು 100 ರಿಂದ 200 ಲೀಟರ್ ನೀರಿನಲ್ಲಿ ಬೆರೆಸಿ ನಿಮ್ಮ ಸಸ್ಯದ ಬೇರಿಗೆ ನೀಡಬೇಕು. ನಿಮ್ಮ ತೋಟದಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಇದೆಯಾ? ಹಾಗಾದರೆ ಕ್ರಿಯಾಜನ್ ಇಪಿಎನ್ ಅನ್ನು 2 ರಿಂದ 3 ಕೆಜಿಯಷ್ಟು 100 ರಿಂದ 200 ಲೀಟರ್ ನೀರಲ್ಲಿ ಬೆರೆಸಿ ಹಾಗೂ ನಿಮ್ಮ ಸಸ್ಯಗಳಿಗೆ ಬಿಡಬಹುದು. ಮತ್ತು ನೆನಪಿಡಿ, ನೀವು ಸರಿಯಾಗಿ ಅದನ್ನ ಮಿಶ್ರಣ ಮಾಡಬೇಕು. ನೀವು ಕಬ್ಬು ಬೆಳೆಗಾರರೇ, ಅರಿಶಿನ ಬೆಳೆಯುತ್ತಿದ್ದೀರಿ ಹಾಗೂ ಬಾಳೆಯನ್ನು ಬೆಳೆಯುತ್ತಿದ್ದೀರಾ? ಹಾಗಾದರೆ ಖಂಡಿತ ಕ್ರಿಯಾಜನ್ ಇಪಿಎನ್ ಅನ್ನು ಬಳಸಬಹುದು. ಆದ್ದರಿಂದ ಕ್ರಿಯಾಜನ್ ಇಪಿಎನ್ ರೈತನ ಸ್ನೇಹಿತ ಎಂದು ಹೇಳಿದರೆ ತಪ್ಪಾಗೋಲ್ಲ. ಕ್ರಿಯಾಜನ್ ಇಪಿಎನ್ ಕೊಡುವ ಮುನ್ನ ಹಾಗೂ ನಂತರ ನೀವು ಸಸ್ಯಗಳಿಗೆ ನೀರನ್ನು ಕೊಡಲು ಮರೆಯಬೇಡಿ. ಇನ್ನೊಂದು ವಿಷಯ, ಕ್ರಿಯಾಜನ್ ಇಪಿಎನ್ ಅನ್ನು ತೇವವಿರುವಾಗ ಕೊಟ್ಟರೆ ಅದರ ಪರಿಣಾಮ ಹೆಚ್ಚಾಗಿರುತ್ತದೆ. ನೀವು ನಿಮ್ಮ ಬೆಳೆಗಳಿಗೆ ಕ್ರಿಯಾಜನ್ ಇಪಿಎನ್ ಅನ್ನು ಬಳಸಬೇಕೇ? ಈಗಲೇ ಅಗ್ರಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಹಾಗೂ ಆರ್ಡರ್ ಮಾಡಿಕೊಳ್ಳಿ. ನಿಲ್ಲಿ, ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಕೂಪನ್ ಕೋಡ್ ಅನ್ನು ಬಳಸಿ ಹಾಗೂ ಎಕ್ಸ್ಟ್ರಾ 10% ವರೆಗೂ ಡಿಸ್ಕೌಂಟ್ ಕೂಡ ಪಡೆಯಬಹುದು.